ಮಳೆಯ ಆರ್ಭಟದ ನಡುವೆ ಕರಾವಳಿಯಲ್ಲಿ ಗುಡ್ಡದ ಭೂತದ ಭೀತಿ ಶುರುವಾಗ್ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಸುಮಾರು 88 ಹೈ ರಿಸ್ಕ್ ಏರಿಯಾಗಳನ್ನು ಗುರುತು ಮಾಡಿದ್ದಾರೆ. ಭೂಕುಸಿತ ಸಂಭವಿಸುವಂತ 88 ಪ್ರದೇಶಗಳನ್ನು ಗುರುತಿಸಿದ ಜಿಲ್ಲಾಡಳಿತ ಭಾರೀ ಮಳೆಗೆ ಮತ್ತೆ ಭೂಕುಸಿತವಾಗುವಂತ ಆತಂಕ ಇದೆ. ಭೂಕುಸಿತದ ಹೈ ರಿಸ್ಕ್ ಪ್ರದೇಶಗಳನ್ನು ಜಿಲ್ಲಾಡಳಿತ ಮಾರ್ಕ್ ಮಾಡಿಕೊಂಡಿದೆ. ಭಾರೀ ಮಳೆಗೆ ಭೂಕುಸಿತವಾಗುವಂತ ಆತಂಕ. ಕೆಲವು ಕಡೆಯಲ್ಲಿ ನೋಡ್ತಾ ಇದ್ದ ಹಾಗೇನೆ ಭೂಮಿ ಕುಸಿದು ಬೀಳ್ತಾ ಇದೆ. ಈ ಧರೆ ಅಬ್ಬರೆ ಅಂತ ಏನು ಕರೀತಾರೋ ಆ ಭಾಗಗಳಲ್ಲಿ ಅದು ನೋಡ್ತಾ ಇದ್ದ ಹಾಗೇನೆ ನೆಲಕ್ಕೆ ಬೀಳ್ತಾ ಇರೋದು. ಇದರಿಂದ ಆತಂಕದ ವಾತಾವರಣ ಸಹಜವಾಗಿದ್ದೇ ಇರುತ್ತೆ. ಯಾಕಂದರೆ ಕೆಲವು ಮನೆಗಳ ಮೇಲೇ ಬೀಳ್ತಾ ಇದೆ. ಹೀಗಾಗಿ ಜೀವ ಕೈಯಲ್ಲಿ ಹಿಡಿದು ಬದುಕಬೇಕಾದಂಥ ಪರಿಸ್ಥಿತಿ ಇದೆ. ಈಗಾಗಲೇ ಕೆಲವು ಅವಘಡಗಳು ಸಂಭವಿಸ್ಬಿಟ್ಟಿದೆ. ಒಂದು ಹೈವೇ ರೋಡಿಗೆ ಬೀಳ್ತಾ ಇದೆ, ಇನ್ನೊಂದು ಮನೆಗಳ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಕೆಲವೊಂದಷ್ಟು ಪ್ರದೇಶಗಳನ್ನು ಸುಮಾರು 88 ಪ್ರದೇಶಗಳನ್ನು ಇವು ಹೈ ರಿಸ್ಕ್ ಪ್ಲೇಸಸ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಳ್ತಾ ಇರೋದು. ಹೇಗಾದರೂ ಮಾಡಿ ಈ ಮಳೆಗಾಲ ಕಳೆದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಇದೆ. ವಿಪರೀತ ಮಳೆ. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸೋದ್ರ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡ್ತಾ ಇದೆ ಜಿಲ್ಲಾಡಳಿತ. ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88 ಹೈ ರಿಸ್ಕ್ ಸ್ಪಾಟ್ಗಳು ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಮಂಗಳೂರಿನಲ್ಲಿ 7, ಉಳ್ಳಾಲದಲ್ಲಿ 13 ಪ್ರದೇಶಗಳನ್ನು ಜಿಲ್ಲಾಡಳಿತ ಗುರುತಿಸಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಭೂಕುಸಿತ ಸಂಭವಿಸುವಂಥ ಪ್ರದೇಶ ಬೆಳ್ತಂಗಡಿಯಲ್ಲಿಯೇ 35 ಹೈ ರಿಸ್ಕ್ ಏರಿಯಾಗಳನ್ನು ಗುರುತಿಸಿದ ಜಿಲ್ಲಾಡಳಿತ. ಅಪಾಯದಲ್ಲಿರುವಂಥ ಕುಟುಂಬಗಳನ್ನು ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಭೂಕುಸಿತದ ಅಪಾಯದಲ್ಲಿರುವಂಥ 1992 ಮನೆಗಳನ್ನು ಜಿಲ್ಲಾಡಳಿತ ಗುರುತಿಸಿದೆ. ಅತ್ಯಂತ ಅಪಾಯದಲ್ಲಿರುವಂಥ 244 ಮನೆಗಳನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. 244 ಕುಟುಂಬಗಳಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ನೋಟಿಸ್ ನೀಡಿದೆ. ಹೆಚ್ಚಿನ ಮಳೆಯಾದರೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ನೋಟಿಸನ್ನು ನೀಡಲಾಗಿದೆ. ಇಲ್ಲದೇ ಇದ್ದರೆ ಬಲವಂತವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ. ಕೆಲವು ಮನೆಗಳು ಈ ಗುಡ್ಡದ ಪಕ್ಕದಲ್ಲೇ ಇದೆ ಅಥವಾ ಭೂಮಿ ಕುಸಿತ ಇದೆಯಲ್ಲ ಅಂಥ ಪ್ರದೇಶದಲ್ಲೇ ಇದೆ. ಹಾಗಾಗಿ ಆತಂಕದ ವಾತಾವರಣ ಇರೋದು. ಅವ್ರುಗಳನ್ನೆಲ್ಲ ಕೆಲವರನ್ನು ಸ್ಥಳಾಂತರ ಮಾಡಿದ್ದಾರೆ, ಇನ್ನು ಕೆಲವರನ್ನು ಸ್ಥಳಾಂತರ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಬಾರಿ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಭಾರಿ ಮಳೆ, ಅದರ ಜೊತೆಗೆ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಈಗ ಈ ಹೈ ರಿಸ್ಕ್ ಪ್ಲೇಸಸ್ ಅಂತ ಗುರುತಿಸಿದಾರಲ್ಲ, ಅಲ್ಲಿ ಏನೇನು ಕ್ರಮಗಳನ್ನು ಕೈಗೊಂಡಿದ್ದಾರೆ? ಅಲ್ಲಿ ವಾಸ ಮಾಡ್ತಿರುವಂಥ ಜನರಾಗಿರ್ಬೋದು ಅಥವಾ ರಸ್ತೆ ಮಾರ್ಗಗಳಾಗಿರ್ಬೋದು, ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರಾ? ಹೌದು ನೀತಿ. ಯಾಕಂದ್ರೆ ಈ ಬಾರಿಯ ಮಳೆಗಾಲ ಅಥವಾ ಕಳೆದ ಬಾರಿಯ ಮಳೆಗಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ವ್ಯಾಪಕವಾಗಿ ಅಪಾಯವನ್ನ ಉಂಟು ಮಾಡ್ತಾ ಇರುವಂತದ್ದು ಗುಡ್ಡ ಕುಸಿತ. ಯಾಕಂದ್ರೆ ಹಿಂದೆ ಧಾರಾಕಾರ ಮಳೆಯಾದಂತ ಸಂದರ್ಭ ನೆರೆ ಬರ್ತಾ ಇರುವಂತದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಈ ಗುಡ್ಡ ಕುಸಿತದ ಭೀತಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಪ್ರಮುಖವಾಗಿ ಅವೈಜ್ಞಾನಿಕ ಕಾಮಗಾರಿಗಳು ಇದರಿಂದ ಆಗ್ತಾ ಇರುವಂತದ್ದು. ಆದ್ರೆ ಈಗ ಯಾರನ್ನು ದೂರುವಂತ ಪರಿಸ್ಥಿತಿ ಇಲ್ಲ, ಆದ್ರೆ ಜನರ ಪ್ರಾಣವನ್ನ ಉಳಿಸುವಂತ ಅವಶ್ಯಕತೆ ಇದೆ. ಹಾಗಾಗಿ ಮಳೆಗಳ ಆರಂಭದಲ್ಲಾದಂತಹ ದುರಂತದಿಂದಲೇ ಜಿಲ್ಲಾಡಳಿತ ಸದ್ಯ ಎಚ್ಚೆತ್ತುಕೊಂಡಿರುವಂತ, ಹೀಗಾಗಿ ಎಲ್ಲೆಲ್ಲ ಹೈ ರಿಸ್ಕ್ ಏರಿಯಾಗಳು ಇದೆ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರದೇಶಗಳನ್ನೆಲ್ಲ ಮಾರ್ಕ್ ಮಾಡಿದ್ದಾರೆ. ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 88 ಹೈ ರಿಸ್ಕ್ ಏರಿಯಾಗಳನ್ನ ಇವರು ಗುರುತು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳ್ತಂಗಡಿ ತಾಲೂಕಿನಲ್ಲೇ ಅತಿ ಹೆಚ್ಚಿನ ಹೈ ರಿಸ್ಕ್ ಏರಿಯಾಗಳು ಇರುವಂತದ್ದು. ಸುಮಾರು 30ಕ್ಕೂ ಅಧಿಕ ಹೈ ರಿಸ್ಕ್ ಏರಿಯಾಗಳು ಬೆಳ್ತಂಗಡಿ ಭಾಗದಲ್ಲಿದೆ. ಹಾಗಾಗಿ ಏನು ಸುಮಾರು 1992 ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂತಹ ರೀತಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇದರೊಂದಿಗೆ ಈಗಾಗಲೇ ಸುಮಾರು 200ಕ್ಕೂ ಅಧಿಕ ಮನೆಯವರಿಗೆ ಜಿಲ್ಲಾಡಳಿತ ತಕ್ಷಣ ಅಲ್ಲಿಂದ ನೀವು ಶಿಫ್ಟ್ ಆಗಿ ಅನ್ನುವಂತಹ ರೀತಿಯ ನೋಟಿಸ್ ಅನ್ನ ಕೂಡ ನೀಡಿದೆ. ಹಾಗಾಗಿ ಕೇವಲ 200ಕ್ಕೂ ಅಧಿಕ ಮನೆಗಳು ಮಾತ್ರ ಅಲ್ಲ, ಯಾವುದೆಲ್ಲ 1092 ಮನೆಗಳಿದೆಯೋ ಇವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವುದೇ ರೀತಿಯ ಒಂದು ಆಪ್ಷನ್ ಇಟ್ಕೊಳ್ಳದೆ, ಯಾವುದೇ ರೀತಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದೆ, ಸ್ವಲ್ಪ ಮಳೆಗಾಲ ಕಳೆಯುವವರೆಗಾದ್ರೂ ಕೂಡ ಇವರೊಂದು ಸುರಕ್ಷಿತ ಪ್ರದೇಶಕ್ಕೆ ಹೋಗುವಂತ ಒಂದು ಅನಿವಾರ್ಯ ಸದ್ಯ ನಿರ್ಮಾಣವಾಗಿದೆ. ಆದಿತ್ಯ, ಈಗ ಕೆಲವು ಪ್ಲೇಸಸ್ಗಳಲ್ಲಿ ನಾವು ನೋಡ್ತಾ ಇದ್ವಿ ಮನೆಯಲ್ಲಿ ಆತಂಕದ ವಾತಾವರಣ ಇದೆ. ಈಗ ಅವರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ? ಯಾಕಂದರೆ ಸುಮಾರು 1-2 ತಿಂಗಳುಗಳ ಕಾಲನಾದರೂ ಅವರು ಬೇರೆ ಕಡೆಯಲ್ಲೇ ಇರಬೇಕಾಗತ್ತೆ. ಇನ್ನು ಕೆಲವು ಮಕ್ಕಳುಗಳು ಎಜುಕೇಷನ್ಸ್ ಮಾಡ್ತಾ ಇರುವಂಥ ಮಕ್ಕಳುಗಳಿರ್ತಾರೆ, ವಯಸ್ಸಾದವರು ಇರ್ತಾರೆ, ಅವರಿಗೆಲ್ಲ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ?
ನೀತಿ ಈಗ ಕೆಲವು ಅಂದ್ರೆ ಮಂಗಳೂರು ಭಾಗ ನಗರ ಭಾಗದಲ್ಲಿರುವಂತಹ ಒಂದಿಷ್ಟು ಹೈ ರಿಸ್ಕ್ ಏರಿಯಾಗಳಲ್ಲಿ ಇರುವಂತಹ ಸಂತ್ರಸ್ತರು ಏನಿದ್ದಾರೆ ಇವರು ಶಿಫ್ಟ್ ಆಗೋದಕ್ಕೆ ಒಪ್ಕೊಂಡ್ರೆ ಇವರಿಗೆ ಟೌನ್ ಹಾಲ್ ಅಲ್ಲಿ ಈಗಾಗಲೇ ಜಿಲ್ಲಾಡಳಿತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಿಂದೆ ಕೂಡ ಸುಮಾರು 12 ಕುಟುಂಬವನ್ನ ಅಲ್ಲಿ ಅವರು ಆಶ್ರಯ ನೀಡಿದ್ರು. ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗಗಳಿಂದ ಆತಂಕ ಇರುವಂತದ್ದು. ಹಾಗಾಗಿ ಈ ಭಾಗದ ಜನರಿಗೆ ನೀವು ಶಿಫ್ಟ್ ಆಗ್ತೀರಾ ಅಂತ ಆಗಿದ್ರೆ ಅವ್ರಿಗೆ ಬೇಕಾದ ಹಾಗೆ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಸಭಾಭವನಗಳಿರುತ್ತೆ ಅಥವಾ ಗ್ರಾಮ ಪಂಚಾಯತಿಯ ಒಂದು ಏನ್ ವ್ಯವಸ್ಥೆಗಳಿರುತ್ತೋ ಅಲ್ಲೇ ಅವರಿಗೆ ವಸತಿ ಮತ್ತು ಒಂದಿಷ್ಟು ಕಡೆ ಊಟದ ವ್ಯವಸ್ಥೆ ಅಂದ್ರೆ ಆಹಾರದ ವ್ಯವಸ್ಥೆಯನ್ನ ಕೂಡ ಸದ್ಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಮಳೆಗಾಲ ಕಳೆಯುವವರೆಗೂ ಕೂಡ ಈಗ ಸ್ವಲ್ಪ ಮಳೆರಾಯನ ಅಬ್ಬರ ಕಮ್ಮಿ ಆಗಿದೆ. ಆದ್ರೆ ಹಿಂದೆ ಸುರಿದಂತ ಧಾರಾಕಾರ ಮಳೆಯಿಂದ ಎಲ್ಲಿ ಏನಾಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಮತ್ತೆ ಈಗ ಜುಲೈ ಬಳಿಕ ಆಗಸ್ಟ್ನಲ್ಲೂ ಕೂಡ ಜುಲೈನಲ್ಲಿ ಬಹಳ ಮಳೆ ಆಗುವಂತ ಒಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಹಾಗಾಗಿ ಈ ಜುಲೈ ತಿಂಗಳು ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ. ಹಾಗಾಗಿ ಈ ತಿಂಗಳು ಏನಿದ್ದಾರೋ ಈ ತಿಂಗಳಲ್ಲಿರುವಂತಹ ಅಪಾಯದ ಏರಿಯಾದಲ್ಲಿ ಯಾರಿದ್ದಾರೋ ಅವರು ಆದಷ್ಟು ಬೇಗ ಶಿಫ್ಟ್ ಆಗ್ಬೇಕು. ಅವ್ರಿಗೆ ಬೇಕಾದಂತ ವಸತಿ ಮತ್ತು ಆಹಾರದ ಊಟೋಪಚಾರದ ವ್ಯವಸ್ಥೆ ಏನಿದೆ ಇದನ್ನ ಜಿಲ್ಲಾಡಳಿತ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.